ಸ್ನೇಹಿತರೆ, ಯುಗಾದಿ ಹಬ್ಬವನ್ನು ಯಾವ ದಿನ ಆಚರಣೆ ಮಾಡಬೇಕು, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಯಾವ ವಸ್ತುಗಳನ್ನು ಖರೀದಿ ಮಾಡಬೇಕು, ಯಾವ ಸಮಯದಲ್ಲಿ ಯಾವ ವಸ್ತುಗಳನ್ನು ಖರೀದಿ ಮಾಡಿದರೆ ಅತ್ಯಂತ ಶ್ರೇಷ್ಠ ಫಲವನ್ನು ತಂದುಕೊಡ್ತದೆ, ಅಷ್ಟೇ ಅಲ್ಲ ಯಾವ ವಸ್ತುಗಳನ್ನು ದಾನ ಮಾಡಬೇಕು ಎಲ್ಲವನ್ನು ವಿವರವಾಗಿ ತಿಳಿಸ್ಕೊಟ್ಟೇನಿ. ಮನೆಯಲ್ಲಿ ಕುಲದೇವರ ಪೂಜೆಯನ್ನು ಯಾವ ರೀತಿ ಶಾಸ್ತ್ರೋಕ್ತವಾಗಿ ಸಂಕಲ್ಪಪೂರ್ವಕ ಮಾಡಬೇಕು ಅಂತ ಕೂಡ ಹೇಳ್ಕೊಟ್ಟೇನಿ. ಮಂಗಳ ವಸ್ತುಗಳನ್ನು ಆ ದಿನ ನಾವು ದರ್ಶನವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಪೂರ್ಣ ವಿವರವಾಗಿ ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಎಲ್ಲವನ್ನ ನಿಮಗೆ ಹೇಳ್ಕೊಟ್ಟೀನಿ. ಇನ್ನು ನೈವೇದ್ಯ ಯಾವ ರೀತಿ ಮಾಡಬೇಕು, ಬರೀ ಪೂಜೆ ಮಾಡಿದರೆ ಅಲ್ಲ, ನೈವೇದ್ಯಕ್ಕೆ ಬಹಳಷ್ಟು ಮಹತ್ವದ ಆ ದಿನ ನೈವೇದ್ಯವನ್ನು ಮಾಡಿ ಒಂದು ನಿಂಬಪತ್ರ ಸೇವನೆ ಮಾಡಬೇಕು. ವಿಶೇಷ ಶ್ಲೋಕ ಅದನ್ನು ಕೂಡ ಈಗ ನಾನು ನಿಮಗೆ ಹೇಳ್ಕೊಡ್ತೀನಿ. ಆ ರೀತಿ ನೈವೇದ್ಯವನ್ನು ಮಾಡಬೇಕು, ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ. ಬರ್ರಿ, ಬೇವು ಬೆಲ್ಲದ ಚೂರ್ಣವನ್ನು ಮಾಡುವುದನ್ನು ಹೇಳ್ಕೊಡ್ತೀನಿ ಅಂತ. ಯಾಕಂದರೆ ಪ್ರತಿಯೊಬ್ಬರು ಯುಗಾದಿ ದಿವಸ ಬೇವು ಬೆಲ್ಲದ ಚೂರ್ಣವನ್ನು ಮಾಡಿ ಕುಲದೇವರಿಗೆ ಇಷ್ಟ ದೇವರಿಗೆ ನೈವೇದ್ಯವನ್ನು ಮಾಡಿ ಆ ದಿನ ಭಕ್ಷಣವನ್ನು ಮಾಡಬೇಕು. ವಿಶೇಷವಾಗಿ ಶಾಸ್ತ್ರದಲ್ಲಿ ಹೇಳ್ತಾರೆ, ತೈಲಾಭ್ಯಾಂಗ ಸ್ನಾನಮಾದೌ ಚ ಕೃತ್ವಾ ಪೀಯೂಷೋತ್ತಂ ಪರಿಭದ್ರಸ್ಯ ಪತ್ರಂ ಭಕ್ಷೇನ ಸೌಖ್ಯಂ ಮಾನವೋ ವ್ಯಾಧಿನಾಶಂ ವಿದ್ಯಾಯು ಶ್ರೇ ವಿಂದತೆ ವರ್ಷಮೂಲೆ ಅಂತ ಹೇಳಿ. ಅಂದರೆ ವರ್ಷದ ಪ್ರಥಮ ದಿವಸ ಯುಗಾದಿ ಹಬ್ಬದ ದಿವಸ ಪ್ರತಿಯೊಬ್ಬ ಮಾನವನು ತೈಲ ಸ್ನಾನವನ್ನು ಮಾಡಿ ಅನಂತರ ಅಮೃತದಿಂದ ಉತ್ಪನ್ನವಾದಂಥ ನಿಂಬಪತ್ರವನ್ನು ಸೇರಿಸಿದರೆ ಸೌಖ್ಯವನ್ನು, ರೋಗಶಾಂತಿಯನ್ನು, ವಿದ್ಯಾ, ಆಯುಷ್ಯ, ಐಶ್ವರ್ಯವನ್ನು ಪಡಿತಾನಂತೆ. ಯಾರು ಈ ತೈಲ ಅಭ್ಯಂಗ ಸ್ನಾನವನ್ನು ಯುಗಾದಿ ದಿವಸ ಮಾಡುವುದಿಲ್ಲವೋ, ಯಾರು ದೇವರಿಗೆ ನಿಂಬಪತ್ರವನ್ನು ನೈವೇದ್ಯ ಮಾಡದೆ ಭಕ್ಷಣವನ್ನು ಮಾಡದೇ ಇದ್ದರೆ ಅವರಿಗೆ ಜನ್ಮ ಜನ್ಮಾಂತರದವರೆಗೆ ದಾರಿದ್ರ್ಯವನ್ನು ಕಾಡ್ತದೆ. ಅದಕ್ಕಾಗಿ ಪ್ರತಿಯೊಬ್ಬರು ಆ ದಿನ ಯುಗಾದಿಯ ಪ್ರಥಮ ದಿನ ತೈಲಾಭ್ಯಂಗ ಮಾಡಬೇಕು. ಈಗಾಗಲೇ ನಾನು ಹೇಳ್ಕೊಟ್ಟೀನಿ ಹೆಂಗೆ ಮಾಡೋದು ಅಂಥೇಳಿ. ನೋಡಿಲ್ಲ ಅಂದರೆ ವಿಡಿಯೋ ಕೆಳಗೆ ಲಿಂಕನ್ನು ಹಾಕಿರ್ತೀನಿ, ನೋಡ್ಬೋದು. ಇನ್ನು ಮುಟ್ಟಾದ ಹೆಣ್ಣು ಮಕ್ಕಳು 3 ದಿವಸ ಆ ಒಳಗಿದ್ದರೆ ಅವರು ತೈಲ ಅಭ್ಯಂಗ ಸ್ನಾನ ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ಸೂತಕ ಮನೆಯಲ್ಲಿ ಯಾರಾದರೂ ನಿಮ್ಮ ಮನೆಯಲ್ಲಿಯೇ ತೀರ್ಕೊಂಡಿದ್ರೆ 10 ದಿನ ಆಗದೆ ಇದ್ದರೆ ಅವರಿಗೂ ಕೂಡ ತೈಲ ಅಭ್ಯಂಗ ಮಾಡಲಿಕ್ಕೆ ಬರೋದಿಲ್ಲ. ಮುಟ್ಟಾದ ಹೆಣ್ಣು ಮಕ್ಕಳು ದೇವ್ರ ಪೂಜೆಯನ್ನು ಮಾಡಲಿಕ್ಕೆ ಬರೋಂಗಿಲ್ಲ, ನಿಂಬಪತ್ರವನ್ನು ದೇವರಿಗೆ ನೈವೇದ್ಯ ಕೂಡ ಮಾಡಲಿಕ್ಕೆ ಬರುವುದಿಲ್ಲ. ಇದಾಗಿ ಈ ಬೇವಿನ ಚೂರ್ಣ ಅಂದರೆ ನಿಂಬಪತ್ರವನ್ನು ಯಾವ ರೀತಿ ಸೇವನೆ ಮಾಡಬೇಕು ತೋರಿಸ್ಕೊಡ್ತೀನಿ, ಬರ್ರಿ. ನಿಂಬಪತ್ರ ಚೂರ್ಣ ಅಂದರೆ ಬೇವಿನ ಚೂರ್ಣಕ್ಕೆ ಏನೇನು ಬೇಕು ಅಂದರೆ ಬೇವಿನ ಹೂಗಳು ಬೇಕು. ಬೇವಿನ ಹೂಗಳು ಬೇಕೇ ಬೇಕು. ಬೇವಿನ ಹೂಗಳನ್ನು ಒಂದು ಮುಟ್ಟಿಗೆ ಅಷ್ಟು ಇಟ್ಕೊಳ್ಬೇಕು. ನಂತರ ಅದರ ಜೊತೆಗೆ ಬೇವಿನ ಎಲೆಗಳನ್ನು ಸಹ ಇಟ್ಕೊಳ್ಬೇಕು. ಕೋಮಲವಾಗಿರುವಂಥ ಎಳೆಯ ಬೇವಿನ ಎಲೆಗಳನ್ನು ಸಹ ನಾವು ಈ ಚೂರ್ಣದಲ್ಲಿ ಬಳಸಬೇಕಾಗ್ತದೆ. ಹೂ ಮತ್ತು ಎಲೆಯನ್ನು ಇಟ್ಕೊಂಡು ಜೊತೆಗೆ ಒಂದು 4ರಿಂದ 8 ಮೆಣಸು ಕಾಳುಗಳನ್ನು ಇಟ್ಕೊಳ್ಬೇಕು. ನಂತರ ಬೆಲ್ಲವನ್ನು ಇಟ್ಕೊಳ್ಬೇಕು. ಅದಕ್ಕೆ ಅರ್ಧ ಚಮಚಕ್ಕಿಂತ ಕಡಿಮೆ ಸ್ವಲ್ಪ ಇಂಗನ್ನು ಹಾಕ್ಕೊಳ್ಬೇಕು. ನಿಮ್ಮ ಮನೆಯಲ್ಲಿ ಖಡ ಇಂಗಿದ್ರೆ ಖಡ ಇಂಗು, ಇಲ್ಲಾಂದರೆ ಪುಡಿ ಇಂಗಿದ್ರೆ ಪುಡಿ ಇಂಗು. ಅದರ ಜೊತೆಗೆ ಒಂದು ಹುಣಸೆ ಹಣ್ಣು ಅಡಿಕೆ ಬೆಟ್ಟದಷ್ಟಿದ್ರೆ ಸಾಕು. ಸ್ವಲ್ಪ ನೀವು ಜಾಸ್ತಿ ಹಾಕ್ತಿದ್ರೆ ಜಾಸ್ತಿ ಇಟ್ಕೊಳ್ಬೋದು, ಇಷ್ಟು ಹಾಕಿದರೆ ಸಾಕು. ಹುಣಸೆ ಹಣ್ಣನ್ನು ಇಟ್ಕೊಳ್ಬೇಕು. ಈಗ ಮುಖ್ಯವಾಗಿ ನಮಗೆ ಬೇಕಿರೋದು ಅಂತಂದರೆ ಅಜ್ವಾನ, ಓಂ ಕಾಳು ಅಂತ ಹೇಳ್ತೇವಲ್ಲ, ಅದು ಒಂದು ಅರ್ಧ ಚಮಚ ಆದರೆ ಸಾಕು. ಓಂ ಕಾಳು ಅಥವಾ ಅಜ್ವಾನ ಅಂತ ಹೇಳ್ತೀವಿ, ಅದನ್ನು ಅರ್ಧ ಚಮಚ ಇಟ್ಕೊಂಡ್ರೆ ಸಾಕು. ನಿಮ್ಮ ಮನೆಯಲ್ಲಿ ಬೆಲ್ಲ ಹಳಕ್ಕಿದ್ರೆ ಹಳಕ್ಕಿಟ್ಕೊಳ್ರಿ, ಇಲ್ಲ ಅಂದರೆ ಪುಡಿ ಇದ್ದರೆ ಪುಡಿ ಸಹ ಇಟ್ಕೊಳ್ಬೋದು. ಈಗ ಇನ್ನೂ ಒಂದು ವಸ್ತು ಇದಕ್ಕೆ ಬೇಕು, ಅದನ್ನು ಕೂಡ ತೋರಿಸ್ತೇನೆ. ಸೈಂಧ ಲವಣ ಅಂತ ಹೇಳ್ತೇವೆ. ಇದು ನಿಮ್ಮ ಮಾರ್ಕೆಟ್ನೊಳಗೆ ಸಿಗ್ತದೆ ಅಥವಾ ಆರ್ಡರ್ ಮಾಡಿದರೆ ಈಗ ಆನ್ಲೈನಲ್ಲಿ ಕೂಡ ಸಿಗ್ತಾ ಇದೆ. ಇದು ಸೈಂಧ ಲವಣ ಅಂತ ಹೇಳಿ ಸಿಗ್ತದೆ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಸೈಂಧ ಲವಣ ಇಲ್ಲ ಅಂತಂದರೆ ಉಪ್ಪು, ಸೈಂಧ ಲವಣ ಅಂದರೆ ಅದು ಒಂಥರದ್ದು ಉಪ್ಪು ಅಂತ ಹೇಳ್ತೀವಿ. ಈ ಉಪ್ಪು ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು. ಅರ್ಧ ಚಮಚಕ್ಕಿಂತ ಕಡಿಮೆ ಸೈಂಧ ಲವಣವನ್ನು ಇಟ್ಕೊಳ್ಬೇಕು. ಈ ರೀತಿ ಎಲ್ಲವನ್ನು ಜೋಡಿಸಿ ಇದನ್ನು ಒರಳು ಕಲ್ಲಿನಲ್ಲಿ ಹಾಕಿ ಸರಿಯಾಗಿ ಕುಟ್ಟಬೇಕು. ಅಕಸ್ಮಾತ್ ನಿಮ್ಮ ಮನೇಲಿ ಒರಳು ಕಲ್ಲಿಲ್ಲ ಅಂದರೆ ಕುಟ್ಟಣಿಕೆ ಒಳಗೆ ಸಹ ಕುಟ್ಟಬಹುದು. ಈ ರೀತಿ ಸಣ್ಣ ಕುಟ್ಟಬೇಕು. ಆ ಎಲ್ಲ ಸಾಮಗ್ರಿಗಳನ್ನು ಈ ರೀತಿಯಾಗಿ ಚೂರ್ಣವಾಗಿ ಸಣ್ಣ ಕುಟ್ಟುಕೊಂಡು ಅದನ್ನು ಒಂದು ಬೆಳ್ಳಿ ಬಟ್ಲ ಅಥವಾ ಹಿತ್ತಾಳೆ ಬಟ್ಲಲ್ಲಿ ಹಾಕಿ ದೇವರ ಪೂಜೆ ಮುಗಿದ ಮೇಲೆ ದೇವರ ನೈವೇದ್ಯಕ್ಕೆ ಇಟ್ಕೋಬೇಕು.
ನಂತರ ಹಾಲು, ಹಣ್ಣು, ನಿಮಗೆ ಅಡುಗೆ ನೈವೇದ್ಯ ಆಗದೆ ಇದ್ದರೆ ಈ ಋತುವಿನಲ್ಲಿ ಸಿಗುವಂಥ ಹಣ್ಣುಗಳು ಅಂತ ಹೇಳ್ತೀವಿ. ಈಗ ಮಾವಿನ ಹಣ್ಣಿನ ಸೀಸನ್ ಅದ, ಮಾವಿನ ಹಣ್ಣು ತರಬೇಕು, ದ್ರಾಕ್ಷಿ ಸಿಗ್ತದ, ದ್ರಾಕ್ಷಿ ತರಬೇಕು, ಬಾಳೆಹಣ್ಣು, ಒಂದು 4-5 ಥರದ ಹಣ್ಣನ್ನು ತಂದು ಅದ್ರ ಜೊತೆ ಹಾಲು, ಸಕ್ಕರೆ ಇಟ್ಕೊಂಡು ಈ ರೀತಿಯಾಗಿ ಮಂಡಲ ಮಾಡಿ ಇಟ್ಕೊಂಡು ದೇವರ ಪೂಜೆ ಮುಗಿದ ಮೇಲೆ ಅಡುಗೆ ನೈವೇದ್ಯ ಮಾಡಲಿಕ್ಕಾಗದೇ ಇದ್ದರೆ ಈ ರೀತಿ ಎಲ್ಲವನ್ನ ನೈವೇದ್ಯ ಮಾಡಬಹುದು. ಅಡುಗೆ ಮಾಡಿ ನೈವೇದ್ಯ ಮಾಡಲಿಕ್ಕೆ ಆಗದೆ ಇದ್ದರೆ ಈ ಥರದ ಒಂದು 5 ಥರದ ಹಣ್ಣನ್ನು ತರಬೇಕು. ಹಾಲು, ಸಕ್ಕರೆ, ಬೇವು, ಬೆಲ್ಲ ಎಲ್ಲವನ್ನ ಭಗವಂತನಿಗೆ, ನಿಮ್ಮ ಕುಲದೇವರಿಗೆ ನೈವೇದ್ಯವನ್ನು ತೋರಿಸ್ಬೇಕು. ನಂತರ ಏನು ಚೂರ್ಣ ಮಾಡಿರ್ತೀರಲ್ಲ ಅದನ್ನು ಮನೆ ಮಂದಿ ಎಲ್ಲ ತೆಗೆದುಕೊಳ್ಬೇಕು. ಸಮ ಪ್ರಮಾಣದಲ್ಲಿ ಭಾಗ ಮಾಡಿ ಎಲ್ಲರೂ ಅದನ್ನು ಸ್ವೀಕಾರ ಮಾಡಬೇಕು. ಅದನ್ನು ಸ್ವೀಕಾರ ಮಾಡಬೇಕಾದ್ರೆ ಒಂದು ಶ್ಲೋಕ ಅದ, ಅದನ್ನು ಹೇಳ್ತೀನಿ. ಆ ಶ್ಲೋಕ ಹೇಳಿನೇ ಸ್ವೀಕಾರ ಮಾಡಬೇಕು. ಆ ಬೇವಿನ ಪ್ರಸಾದವನ್ನು ತಿನ್ನಬೇಕಾದ್ರೆ ಶತಾಯುರ್ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಾರಿಷ್ಟ ವಿನಾಶಾಯ ನಿಂಬಕಂದಲ ಭಕ್ಷಣಂ ಅಂಥೇಳಿ ಸರಿಯಾಗಿ ಹೇಳಿ, ನಿಮಗೆ ಅನ್ಲಿಕ್ಕೆ ಬರೆದಿದ್ರೆ 3 ಸಲ ಕೇಳಿದ್ರು ಸಾಕು. ನಂತರ ಭಕ್ಷಣವನ್ನು ಮಾಡಿ ಕುಲದೇವರಿಗೆ, ಮನೆ ಮಂದಿಗೆಲ್ಲ ನಮಸ್ಕಾರವನ್ನು ಮಾಡಬೇಕು, ಹಿರಿಯರಿಗೆ ನಮಸ್ಕಾರ ಮಾಡಬೇಕು. ಈ ರೀತಿಯಾಗಿ ಒಬ್ಬರಿಗೊಬ್ಬರು ಸಂತೋಷವಾಗಿ ಊಟ ಮಾಡಿ ಎಲ್ಲರೂ ಎಷ್ಟು ಸಂತೋಷವಾಗಿರ್ತೀರೋ ವರ್ಷ ಪೂರ್ತಿ ನೀವು ಸಂತೋಷವಾಗಿರ್ತೀರಿ. ಆದಷ್ಟು ಆ ದಿನ ಮನೆಯಲ್ಲಿ ಜಗಳಾಡೋದು, ಬೈಯೋದು ಈ ರೀತಿಯಾಗಿ ಮಾಡಬೇಡ್ರಿ. ಹಬ್ಬವನ್ನು ಸಂತೋಷಪೂರ್ಣವಾಗಿ, ಅರ್ಥಪೂರ್ಣವಾಗಿ ಆಚರಣೆಯನ್ನು ಮಾಡಿದರೆ ವರ್ಷ ಪೂರ್ತಿ ನಿಮಗೆ ಆಯುಷ್ಯ, ಆರೋಗ್ಯ, ಸಂಪತ್ತು ಸಿಗ್ತದೆ. ಸಂಜೆ ಸಮಯದಲ್ಲಿ ಪಂಚಾಂಗವನ್ನು ಪೂಜೆ ಮಾಡಿ ಪಂಚಾಂಗ ಶ್ರವಣವನ್ನು ಮಾಡ್ತಾರೆ. ಆ ಪಂಚಾಂಗ ಶ್ರವಣವನ್ನು ಸಾಧ್ಯವಾದರೆ ನಾನು ನಿಮಗೆ ಹಾಕಲಿಕ್ಕೆ ನೋಡ್ತೀನಿ. ಅಕಸ್ಮಾತ್ ಆಗದೇ ಇದ್ದರೆ ಮುಂದಿನ ಒಂದು ಮಾರನೇ ದಿವಸ ಎಲ್ಲರ ಭವಿಷ್ಯ ಅಂದರೆ ಆ 12 ರಾಶಿಗಳ ಭವಿಷ್ಯ ಜೊತೆಗೆ ಏನು ಪರಿಹಾರ ಪೂರ್ಣ ವಿವರವಾಗಿ ತಿಳಿಸಿ ಕೊಡ್ತೇನೆ ಅಂತ. ಯಾಕಂದರೆ ನಾವು ಭವಿಷ್ಯವನ್ನು, ಹೊಸ ಪಂಚಾಂಗವನ್ನು ತೆಗಿಬೇಕಂದ್ರೆ ಮೊದಲು ಅದನ್ನು ಪೂಜೆ ಮಾಡಬೇಕು, ನಂತರವೇ ಅದರ ಭವಿಷ್ಯವನ್ನು ನೋಡಲಿಕ್ಕೆ ಸಿಗ್ತದೆ ನಮ್ಗೆ. ಇನ್ನೂ ಯಾಕಂದರೆ ಯಾವ್ಯಾವ ಗ್ರಹಗಳು ಸ್ಥಾನ ಪಲ್ಲಟನ ಆಗ್ಲಿಕ್ಕತ್ತಾವ, ಯಾವ ಸ್ಥಾನದಲ್ಲಿ ಯಾವ ರಾಶಿಗೆ ಏನೇನು ಫಲ ಕೊಡ್ತಾವ ಅದನ್ನೆಲ್ಲ ನೋಡಬೇಕು ಅನ್ನೋದಾದರೆ ನಾವು ಪಂಚಾಂಗ ಪೂಜೆಯ ನಂತರ ಮಾರನೇ ದಿವಸ ವರ್ಷ ಭವಿಷ್ಯವನ್ನು ಖಂಡಿತವಾಗಿ ನಿಮಗೆ ಹೇಳ್ಕೊಡ್ತೇನೆ ಅಂತ. ಜೊತೆಗೆ ಏನಾದರೂ ಪರಿಹಾರ ಇದ್ದರೂ ಕೂಡ ವರ್ಷ ಪೂರ್ತಿ ನಿಮಗೆ ಒಳ್ಳೆಯದಾಗುವ ರೀತಿಯಲ್ಲಿ ಪರಿಹಾರವನ್ನು ಸರಳವಾಗಿ ಕೂಡ ತಿಳಿಸ್ಕೊಡ್ತೇನೆ ಅಂತ. ಇನ್ನು ತದಿಗೆ ಗೌರಿ ಬರ್ತಾಳ, ಅದನ್ನು ಕೂಡ ನಾನು ಸರಳವಾಗಿ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಮತ್ತೆ ಸಿಗ್ತೀನಿ. ನಮಸ್ಕಾರ ಸ್ನೇಹಿತರೆ.